ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSLC ಇಂಗ್ಲೀಷ್ KS EAB ಮಾಡೆಲ್ ಕ್ವೆಶ್ಚನ್ ಪೇಪರ್ ಒಂದು ಉತ್ತರಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ 80ಕ್ಕೆ 50 ಅಂಕಗಳನ್ನು ಪ್ರಶ್ನೆ ಮತ್ತು ಉತ್ತರಗಳ ಸಹಿತ ಚರ್ಚೆಯನ್ನು ಮಾಡ್ತಕ್ಕಂತಹ ವಿಡಿಯೋ ಆಗಿರ್ತದೆ. ನೀವು ವಿದ್ಯಾರ್ಥಿಗಳಾದವರು ಕಂಪ್ಲೀಟ್ ಆಗಿರ್ತಕ್ಕಂತಹ ಪ್ರಿಪ್ರೇಷನನ್ನು ಮಾಡಬೇಕು ಅಂತ ಇದ್ದರೆ ನೋಟ್ಬುಕ್ಕು ಪೆನ್ನುಗಳನ್ನು ತೊಗೊಂಡು ನೋಟ್ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು. ಸೊ ತಡ ಮಾಡದೆ ಇವತ್ತಿನ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ವಿತ್ ಎಕ್ಸ್ಪ್ಲನೇಷನ್ ವಿವರಣೆಯನ್ನು ಕೊಡ್ತಾ ಈ ಒಂದು ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳು ಸಿಗ್ತವೆ. ಬಟ್ ನಾವು ಸ್ವಲ್ಪ ಕಂಪ್ಲೀಟಾಗಿ ಅರ್ಥ ಆಗಲಿ ಎಲ್ಲ ಥರದ ವಿದ್ಯಾರ್ಥಿಗಳಿಗೂ, ಅದು ಸ್ವಲ್ಪ ಕಲಿಕೆಯಲ್ಲಿ ಮುಂದಿರ್ತಕ್ಕಂಥವ್ರು, ಅವರೇಜ್ ಇರ್ತಕ್ಕಂಥವ್ರು ಮತ್ತು ಪರ್ಟಿಕ್ಯುಲರ್ಲಿ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇರ್ತಕ್ಕಂಥ ಮಕ್ಕಳಿಗಾಗಿ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತಾಯಿದ್ದೀವಿ. ಹಾಗಾದರೆ ಇಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 1 ಪ್ರಶ್ನೆ ಇರ್ತಕ್ಕಂಥದ್ದು, ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ಈ ಒಂದು ಪ್ರಶ್ನೆಗೆ ಕ್ವೆಶ್ಚನ್ ಟ್ಯಾಗ್ ಮಾಡಿರಿ ಅಂತಂದು ಹೇಳ್ಬಿಟ್ಟು ಕ್ವೆಶ್ಚನ್ ಪೇಪರ್ನಲ್ಲಿರ್ತಕ್ಕಂತಹ ಪ್ರಶ್ನೆ ಆಗಿರ್ತದೆ. ಇದಕ್ಕೆ ಉತ್ತರ ಡಸಂಟ್ ಸಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಸಂಟ್ ಸಿ ಆಗಿರ್ತದೆ. ಯಾಕೆ ಡಸಂಟ್ ಸಿ ಬಂತು ಅಂತಕ್ಕಂಥದ್ದನ್ನು ವಿವರಣೆ ಕೊಡೋದಾದರೆ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದರೆ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್. ಈ ಮೇಲೆ ಕೊಟ್ಟಿರ್ತಕ್ಕಂತಹ ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತಕ್ಕಂತಹ ಈ ಒಂದು ವಾಕ್ಯ ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದು ಆ್ಯಸ್ ಪರ್ ಕ್ವೆಶ್ಚನ್ ಟ್ಯಾಗ್ ರೂಲ್, ಕ್ವೆಶ್ಚನ್ ಟ್ಯಾಗ್ ನಿಯಮದ ಪ್ರಕಾರ, ರೂಲ್ ಪ್ರಕಾರ ಕೊಟ್ಟಿರ್ತಕ್ಕಂಥ ಪಾಸಿಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಮಾಡಬೇಕು. ಸೊ ದ ಕ್ವೆಶ್ಚನ್ ಟ್ಯಾಗ್ ಶುಡ್ ಬಿ ನೆಗೆಟಿವ್. ಹಾಗಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಪಾಸಿಟಿವ್ ಸೆಂಟೆನ್ಸ್ ಆಗಿದ್ದರೆ ನಾವು ಅದನ್ನು ನೆಗೆಟಿವ್ ಮಾಡಬೇಕು. ಅವರು ನೆಗೆಟಿವ್ ಸೆಂಟೆನ್ಸ್ ಕೊಟ್ಟರೆ ನಾವು ಪಾಸಿಟಿವ್ ಸೆಂಟೆನ್ಸನ್ನಾಗಿ ಕನ್ವರ್ಟ್ ಮಾಡಬೇಕಾಗ್ತದೆ. ಸಾಲದಕ್ಕೆ ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದರಿಂದ ಅಲ್ಲಿ ಮೇನ್ ವರ್ಬ್ಗೆ ಎಸ್ ಫಾರ್ಮ್ ಬಂದಿರೋದರಿಂದ ನಾವು ಮಸ್ಟ್ ಆ್ಯಂಡ್ ಶುಡ್ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು. ಮೇನ್ ವರ್ಬ್ಗೆ ಎಸ್ ಫಾರ್ಮ್ ಬಂದಿರಲಿಲ್ಲ ಅಥವಾ ಎಸ್ ಫಾರ್ಮ್ ಬಂದಿರಲಿಲ್ಲ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದ್ದರೆ ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗ್ತದೆ. ಇನ್ನು ಕ್ವೆಶ್ಚನ್ ನಂಬರ್ 2 ಟೀಚರ್ ಮತ್ತು ಅನು ಇವರ ನಡುವೆ ಕಾನ್ವರ್ಸೇಷನ್ ಇರ್ತಕ್ಕಂಥ ಪ್ರಶ್ನೆ ಆಗಿರೋದರಿಂದ ಟೀಚರ್ ವೈ ಆರ್ ಯು ಲುಕಿಂಗ್ ಸ್ಯಾಡ್ ಅನು ಅಂತ ಪ್ರಶ್ನೆ ಮಾಡ್ತಾರೆ. ಅನು ಐ ಸ್ಟಡಿಡ್ ಹಾರ್ಡ್ ಯಟ್ ಐ ಗಾಟ್ ಲೆಸ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ನಾನು ಭಾಳಷ್ಟು ಪರಿಶ್ರಮ ಪಟ್ಟು ಓದಿದ್ದೆ, ಆದರೂ ಕಡಿಮೆ ಮಾರ್ಕ್ಸ್ಗಳು ಒಂದು ಪರೀಕ್ಷೆಯಲ್ಲಿ, ಹಾಗಾಗಿ ಸ್ಯಾಡ್ ಅಂತ ಅವನು ಹೇಳ್ತಾ ಇದ್ದಾಳೆ. ಟೀಚರ್ ಏನು ಹೇಳ್ತಾರೆ, ಡೋಂಟ್ ವರಿ, ಪ್ರಿಪೇರ್ ಅ ಗುಡ್ ಟೈಮ್ ಟೇಬಲ್ ಆ್ಯಂಡ್ ಫಾಲೋ ಇಟ್. ಈ ಸಲ ಒಂದು ಸಲ ಕಡಿಮೆ ಮಾರ್ಕ್ಸ್ ಬಂದರೂ ಚಿಂತೆ ಮಾಡಬೇಡ, ನಿನ್ನದೇ ಆಗಿರತಕ್ಕಂತಹ ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ಅದನ್ನು ನಿಯಮಿತವಾಗಿ ಫಾಲೋ ಮಾಡುವಂತಂದು ಹೇಳ್ಬಿಟ್ಟು ಅಲ್ಲಿ ಟೀಚರ್ ಹೇಳ್ತಾರೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಇಲ್ಲಿ ಆಪ್ಷನ್ ಸಿ, ಗಿವಿಂಗ್ ಅಡ್ವೈಸ್. ಇಲ್ಲಿ ಟೀಚರ್ ಅನು ಅಂತಕ್ಕಂಥ ಸ್ಟೂಡೆಂಟ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ಲನೇಷನ್ ನೋಡೋದಾದರೆ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಪ್ರೊವೈಡ್ಸ್ ಅಡ್ವೈಸ್ ಟು ಅನು ಟು ಹೌ ಟು ಇಂಪ್ರೂವ್ ಹರ್ ಪರ್ಫಾರ್ಮೆನ್ಸ್. ಎಕ್ಸಾಮ್ನಲ್ಲಿ ಆಕೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ತನ್ನ ಪರ್ಫಾರ್ಮೆನ್ಸನ್ನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕಾಗಿ ಅಡ್ವೈಸ್ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಇದೇ ರೀತಿಯಾಗಿರ್ತಕ್ಕಂತಹ ಇತರೆ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ. ಹಾಗಾಗಿ ಯಾರಾದರೂ ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕ್ವೆಶ್ಚನ್ ನಂಬರ್ 3 ನೋಡೋದಾದರೆ ಕಾವ್ಯ ಮತ್ತು ಕಮಲೇಶ್ ನಡುವೆ ಕಾನ್ವರ್ಸೇಷನ್ ಇದೆ. ಹಲೋ ಕಮಲೇಶ್, ಹ್ಯಾವ್ ಯು ವಾಚ್ಡ್ ದ ಮೂವಿ ಸೂಪರ್ 30? ಕಮಲೇಶ್ ಹೇಳ್ತಾನೆ, ನೋ, ಇಫ್ ಯು ಹ್ಯಾಡ್ ಸಜೆಸ್ಟೆಡ್ ಅರ್ಲಿಯರ್ ಐ ಡ್ಯಾಶ್ ವಾಚ್ಡ್ ಇಟ್ ಅಂತ ಇದೆ. ಇದು ನಿಮಗಿಲ್ಲಿ ಏನು ಮಾಡಬೇಕು ಅಂತಂದರೆ ಈ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಬಿ, ವುಡ್ ಹ್ಯಾವ್. ಎಕ್ಸ್ಪ್ಲನೇಷನ್ ನೋಡೋದಾದರೆ ದ ಸೆಂಟೆನ್ಸ್ ಈಸ್ ಇನ್ ದ ಸೆಕೆಂಡ್ ಕಂಡೀಷನಲ್ಸ್ ಅಂತ ಬರ್ತವೆ. ಹಾಗಾಗಿ ದ ಸೆಂಟೆನ್ಸ್ ಈ ಕೊಟ್ಟಿರ್ತಕ್ಕಂಥ ವಾಕ್ಯ ಸೆಕೆಂಡ್ ಕಂಡೀಷನಲ್ಲಿರೋದರಿಂದ ವಿಚ್ ಯೂಸಸ್ ವುಡ್ ಹ್ಯಾವ್ ಇನ್ ದ ಮೇನ್ ಕ್ಲಾಸ್. ಹಾಗಾಗಿ ಇಲ್ಲಿ ಮೇನ್ ಹ್ಯಾವ್ ಅಂತಕ್ಕಂಥದ್ದನ್ನು ಮೇನ್ ಕ್ಲಾಸ್ ಆಗಿ ಉಪಯೋಗಿಸಲ್ಪಡ್ತದೆ. ಹಾಗಾಗಿ ಆನ್ಸರ್ ಬಂದು ವುಡ್ ಹ್ಯಾವ್ ಆಗ್ತದೆ. ಇನ್ನು ಕ್ವೆಶ್ಚನ್ ನಂಬರ್ 4 ಚೂಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಆ್ಯಕ್ಟಿವ್ಸ್ನಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಯಾವುದು ಅಂತಂದರೆ ಐ ಆಮ್ ಪರ್ಚೇಸಿಂಗ್ ಎ ಕಾರ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ, ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ. ಇದರ ಯಾಕೆ ಐ ಆಮ್ ಪರ್ಚೇಸಿಂಗ್ ಆ ಕಾರ್ ಅಂತಕ್ಕಂಥದ್ದು ಪ್ಯಾಸಿವ್ ವಾಯ್ಸ್ನಲ್ಲಿ ಅ ಕಾರ್ ಈಸ್
ಬೀಯಿಂಗ್ ಪರ್ಚೇಸ್ಡ್ ಬೈ ಮೀ ಅಂತ ಯಾಕೆ ಆಯಿತು ಅನ್ನೋದಕ್ಕೆ ವಿವರಣೆ ನೋಡೋದಾದರೆ, ದ ಪ್ಯಾಸಿವ್ ವಾಯ್ಸ್ ಈಸ್ ಫಾರ್ಮ್ಡ್ ಬೈ ಯೂಸಿಂಗ್ ದ ವರ್ಬ್ ಟು ಬಿ in the appropriate tense followed by the past participle of the main verb. In this case the present continuous tense is used ಅಂತ ಇದೆ. ಮೇಲೆ ಕೊಟ್ಟಿರ್ತಕ್ಕಂಥ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿರೋದರಿಂದ ಟು ಬಿ ಫಾರ್ಮ್ ಆಫ್ ದಿ ವರ್ಬನ್ನು ಇಲ್ಲಿ ಉಪಯೋಗಿಸಲ್ಪಡ್ತದೆ. ಅದಕ್ಕೆ ಅದು ಯಾವುದು ಅಂತಂದರೆ ಇಲ್ಲಿ ಈಸ್ ಬೀಯಿಂಗ್ ಅಂತಕ್ಕಂಥದ್ದು ಇಲ್ಲಿ ವರ್ಬ್ ಆಗಿರ್ತದೆ. ಆಮೇಲೆ ಮೇನ್ ವರ್ಬನ್ನು ಪ್ಯಾಸಿವ್ ಫಾರ್ಮ್ಗೆ ಕನ್ವರ್ಟ್ ಮಾಡೋ ಟೈಮ್ನಲ್ಲಿ ಮೇನ್ ವರ್ಬನ್ನು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಇಡಬೇಕು. ಬೈ ಪ್ರಿಪೋಸಿಷನನ್ನು ಬರೆದು ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಐ ಪ್ಯಾಸಿವ್ ವಾಯ್ಸ್ಗೆ ಹೋಗೋ ಟೈಮ್ನಲ್ಲಿ ಆಬ್ಜೆಕ್ಟ್ ಆಗ್ತದೆ. ಐ ಬಿಕಮ್ಸ್ ಮೀ ಆಗ್ತದೆ. ಇನ್ನು ಕ್ವಶನ್ ನಂಬರ್ 5 ನೋಡೋದಾದರೆ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಅ 2 ಸಿಲೆಬಲ್ ಅಂತಕ್ಕಂಥ ಪ್ರಶ್ನೆ ಇದೆ. ವರ್ಡ್ಸ್ಗಳನ್ನ ನೋಡೋದಾದರೆ ಚೈಲ್ಡ್, ಮಿಲ್ಕ್, ಕಲರ್, ಸ್ಕೂಲ್ ಈ 4ರಲ್ಲಿ 2 ಸಿಲೆಬಲ್ ವರ್ಡ್ ಯಾವುದು ಅಂತಕ್ಕಂತಹ ಪ್ರಶ್ನೆಗೆ ಈ ಸಿಲೆಬಲ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ 3 ರೀತಿಯಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಆನ್ಸರ್ ನೋಡೋದಾದರೆ ಕಲರ್. ಎಕ್ಸ್ಪ್ಲೇನ್ ನೋಡೋದಾದರೆ ಕಲರ್ ಹ್ಯಾಸ್ ಅ 2 ಸಿಲೆಬಲ್ ಕಾಲ್ ಆ್ಯಂಡ್ ಆರ್. ಹಾಗಾಗಿ ಇಲ್ಲಿ 2 ಸಿಲೆಬಲ್ಗಳಿರ್ತಕ್ಕಂಥ ವರ್ಡ್ ಯಾವುದಪ್ಪ ಅಂತಂದರೆ ಕಲರ್ ಅಂತ ಆಗ್ತದೆ. ಚೈಲ್ಡ್ ಕೂಡ ಒಂದೇ ಸಿಲೆಬಲ್ ಹೊಂದಿರತಕ್ಕಂಥ ವರ್ಡ್, ಮಿಲ್ಕ್ ಒಂದು, ಸ್ಕೂಲ್ ಕೂಡ ಒಂದು ಸಿಲೆಬಲನ್ನು ಹೊಂದಿರತಕ್ಕಂಥ ವರ್ಡ್. ಸೊ ಕಲರ್ ಅಂತಕ್ಕಂಥದ್ದು 2 ಸಿಲೆಬಲ್ಗಳನ್ನು ಹೊಂದಿರತಕ್ಕಂಥ ವರ್ಡ್ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 6, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲಿಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಟ್ವಿಂಕ್ಲಿಂಗ್ ಅಂತಕ್ಕಂತಹ ವರ್ಡ್ಗೆ ಕ್ಯಾಲಿಕೇಟಿವ್ ವರ್ಡನ್ನು ಬರಿಬೇಕಾಗ್ತದೆ. ಟ್ವಿಂಕ್ಲಿಂಗ್ ಸ್ಟಾರ್ ಇದರ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರ್ತದೆ. ಆ ಎಕ್ಸ್ಪ್ಲನೇಷನ್ ನೋಡೋದಾದರೆ ಟ್ವಿಂಕ್ಲಿಂಗ್ ಈಸ್ ಆಪನ್ ಯೂಸ್ ಟು ಡಿಸ್ಕ್ರೈಬ್ ಅ ಸ್ಟಾರ್. ಹಾಗಾಗಿ ಸ್ಟಾರನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಟ್ವಿಂಕ್ಲಿಂಗ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಲಾಗ್ತದೆ. ಇನ್ನು ಕ್ವಶನ್ ನಂಬರ್ 7, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಐ ನೀಡ್ ಸಮ್ ವಾಟರ್ ಅಂತಕ್ಕಂತಹ ಸೆಂಟೆನ್ಸ್ನಲ್ಲಿ ಸಮ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಹಾಗಾಗಿ ಈ ಒಂದು ಸಮ್ ಅಂತಕ್ಕಂಥ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಂದರೆ ಇಲ್ಲಿ ಆನ್ಸರ್ ನೋಡೋದಾದರೆ ಅಡ್ಜೆಕ್ಟಿವ್ಸ್. ಎಕ್ಸ್ಪ್ಲನೇಷನ್ ನೋಡೋದಾದರೆ ಇನ್ ದ ಸೆಂಟೆನ್ಸ್ ಈ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ನಲ್ಲಿ ಐ ನೀಡ್ ಸಮ್ ವಾಟರ್, ದ ವರ್ಡ್ ಸಮ್ ಈಸ್ ಆ್ಯನ್ ಅಡ್ಜೆಕ್ಟಿವ್ಸ್. ಈ ಒಂದು ಸೆಂಟೆನ್ಸ್ನಲ್ಲಿ ಸಮ್ ಅಂತಕ್ಕಂಥ ವರ್ಡು ಅಡ್ಜೆಕ್ಟಿವ್ ಆಗ್ತದೆ. ಕಾರಣ ಯಾಕಂತಂದರೆ ಇಟ್ ಮಾಡಿಫೈಸ್ ಅ ನೌನ್ ವಾಟರ್ ಬೈ ಇಂಡಿಕೇಟಿಂಗ್ ಆ್ಯನ್ ಅನ್ಸ್ಪೆಸಿಫೈಡ್ ಕ್ವಾಂಟಿಟಿ ಅಂತಕ್ಕಂಥದ್ದಿದೆ. ಹಿಯರ್ ಈಸ್ ವೈ ಸಮ್ ಈಸ್ ಆ್ಯನ್ ಅಡ್ಜೆಕ್ಟಿವ್ ಇನ್ ದಿಸ್ ಕಂಟೆಕ್ಸ್ಟ್. ಫಂಕ್ಷನ್ ನೋಡೋದಾದರೆ ಫಂಕ್ಷನ್ ಆಫ್ ಅಡ್ಜೆಕ್ಟಿವ್ಸ್ ನೋಡೋದಾದರೆ ಅಡ್ಜೆಕ್ಟಿವ್ಸ್ ಆರ್ ದ ವರ್ಡ್ ದಟ್ ಡಿಸ್ಕ್ರೈಬ್ ಆರ್ ಮಾಡಿಫೈ ನೌನ್ ಆರ್ ಪ್ರನೌನ್ಸ್. ನಾಮಪದ ಅಥವಾ ಸರ್ವನಾಮ ಪದಗಳನ್ನು ಮಾಡಿಫಿಕೇಷನ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ನೌನ್ ಅಡ್ಜೆಕ್ಟಿವ್ಸ್ ಆಗಿರ್ತದೆ. ದೇ ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿ ನೌನ್ ಆರ್ ಪ್ರನೌನ್. ನಾಮಪದ ಅಥವಾ ಸರ್ವನಾಮ ಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ತಕ್ಕಂತಹ ಪದಗಳು ಸಚ್ ಆಸ್ ಅ ಕ್ವಾಂಟಿಟಿ, ಕ್ವಾಲಿಟಿ ಆರ್ ಅದರ್ ಅಟ್ರಿಬ್ಯೂಟ್ಸ್. ರೋಲ್ ಆಫ್ ಸಮ್ ಇನ್ ದಿಸ್ ಸೆಂಟೆನ್ಸ್. ಈ ವಾಕ್ಯದಲ್ಲಿ ಸಮ್ ಅಂತಕ್ಕಂಥ ವರ್ಡ್ದು ಪಾತ್ರ ಏನಂತಂದರೆ ಇಲ್ಲಿ ಸಮ್ ಸ್ಪೆಸಿಫೈಸ್ ಅ ಸರ್ಟನ್ ಬಟ್ ನಾಟ್ ಎಕ್ಸಾಕ್ಟ್ ಅಮೌಂಟ್ ಆಫ್ ವಾಟರ್. ಇಟ್ ಆನ್ಸರ್ಸ್ ದ ಕ್ವಶನ್ ಹೌ ಮಚ್ ವಾಟರ್ ವಿಚ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ರೋಲ್ ಆಫ್ ಅಡ್ಜೆಕ್ಟಿವ್ಸ್. ಪ್ಲೇಸ್ಮೆಂಟ್ ನೋಡೋದಾದರೆ ದ ವರ್ಡ್ ಸಮ್ ಅಪಿಯರ್ಸ್ ಡೈರೆಕ್ಟ್ಲಿ ಬಿಫೋರ್ ದಿ ನೌನ್ ವಾಟರ್ ವಿಚ್ ಈಸ್ ಟಿಪಿಕಲ್ ಫಾರ್ ಅಡ್ಜೆಕ್ಟಿವ್ಸ್ ಇನ್ ಇಂಗ್ಲೀಷ್. ಇನ್ನು ಕ್ವಶನ್ ನಂಬರ್ 8 ನೋಡೋದಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ರವೀಶ್ ಈಸ್ ಡ್ಯಾಶ್ ಫೇಮಸ್ ಡಾಕ್ಟರ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಆನ್ಸರ್ ಎ ಆಗಿರ್ತದೆ. ಆರ್ಟಿಕಲ್ ಎ ಆಗಿರ್ತದೆ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರವಾಗಿದೆ. ಇದರ ಎಕ್ಸ್ಪ್ಲೇನ್ ನೋಡೋದಾದರೆ ಡಾಕ್ಟರ್ ಈಸ್ ಅ ಸಿಂಗ್ಯುಲರ್ ಕೌಂಟೇಬಲ್ ನೌನ್, ಸೊ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಎ, ಇಂಡೆಫಿನೆಟ್ ಆರ್ಟಿಕಲ್ ಎ. ಇಂಡೆಫಿನೆಟ್ ಆರ್ಟಿಕಲ್ ಬಂದು ದ ಆಗಿರ್ತದೆ. ಇಲ್ಲಿ ಡಾಕ್ಟರ್ ಅಂತಕ್ಕಂಥ ವರ್ಡು ಸಿಂಗ್ಯುಲರ್ ಕೌಂಟೇಬಲ್ ನೌನ್ ಆಗಿರೋದರಿಂದ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ ಎ ಅನ್ನು ಯೂಸ್ ಮಾಡಬೇಕು. ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೈಟ್ ಪ್ರಿಪೋಸಿಷನ್. ಈ ಸೆಂಟೆನ್ಸಿಗೆ ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನನ್ನು ಬರೀರಿ ಅಂತ ಇದೆ. ರಾಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಪೂಟ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಬಂದು ಆನ್. ಎಕ್ಸ್ಪ್ಲೇನ್ಷನ್ ನೋಡೋದಾದರೆ ಆನ್ ಪೂಟ್ ಈಸ್ ಎ ಪ್ರಿಪೋಸಿಷನಲ್ ಫ್ರೇಸ್ ಮೀನಿಂಗ್ ವಾಕಿಂಗ್ ಅಂತ ಅರ್ಥ ಕೊಡ್ತದೆ. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಶೂಟೇಬಲ್ ಲಿಂಕರ್. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಡ್ಯಾಶ್ ಬಸ್ ಅಂತಕ್ಕಂಥ ಸೆಂಟೆನ್ಸಿಗೆ ಆನ್ಸರ್ ಆರ್. ಶುಡ್ ವಿ ಗೋ ಟು ಹುಬ್ಳಿ ಬೈ ಟ್ರೈನ್ ಆರ್ ಬಸ್ ಅಂತಕ್ಕಂಥ ಇಲ್ಲಿ ಆಪ್ಷನ್ ನಮಗಿಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದರಿಂದ ಓ ಆರ್ ಆರನ್ನು ಯೂಸ್ ಮಾಡ್ತೀವಿ. ದ ಚಾಯ್ಸ್ ಈಸ್ ಬಿಟ್ವೀನ್ ಟ್ರೈನ್ ಆರ್ ಬಸ್ ಆಗಿರೋದ್ರಿಂದ ಎಲ್ಲಿ ಚಾಯ್ಸ್ ಬರುತ್ತೆ ಅಲ್ಲಿ ಆರನ್ನು ಬರೀರಿ. ಎಕ್ಸ್ಪ್ಲನೇಷನ್ ನೋಡೋದಾದರೆ ಆರ್ ಈಸ್ ಯೂಸ್ಡ್ ಟು ಪ್ರೆಸೆಂಟ್ 2 or more ಆಲ್ಟರ್ನೇಟಿವ್ಸ್. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ವಿಶ್ವನಾಥ್ ಡ್ಯಾಶ್
ಬ್ರ್ಯಾಕೆಟ್ನಲ್ಲಿ ವರ್ಕ್ ಇದೆ, ಇನ್ನು ಗವರ್ಮೆಂಟ್ ಸ್ಕೂಲ್ ಅಂತ ಇದೆ. ಆನ್ಸರ್ ವರ್ಕ್ಸ್ ಆಗಿರ್ತದೆ. ಇದರ ಯಾಕೆ ಇಲ್ಲಿ ವರ್ಕ್ಸ್ ಬಂತು ಅಂತ ಎಕ್ಸ್ಪ್ಲೇನ್ ನೋಡೋದಾದರೆ, ದ ಸೆಂಟೆನ್ಸ್ ಈಸ್ ಇನ್ ದ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೊ ವಿ ಯೂಸ್ ದ ಬೇಸ್ ಫಾರ್ಮ್ ಆಫ್ ದ ವರ್ಬ್ ಫಾರ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರ್ತದೆ. ಇನ್ನು ಕ್ವೆಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್. ದ ಆಫೀಸರ್ ಗೇವ್ ಡ್ಯಾಶ್ ರಿಸೈನ್ ಲೆಟರ್ ಟು ಹೀಸ್ ಬಾಸ್ ಅಂತ ಇದೆ. ಆನ್ಸರ್ ಬಂದು ರೆಸಿಗ್ನೇಷನ್ ಲೆಟರ್. ದ ಆಫೀಸರ್ ಗೇವ್ ರೆಸಿಗ್ನೇಷನ್ ಲೆಟರ್ ಟು ಹೀಸ್ ಬಾಸ್. ಎಕ್ಸ್ಪ್ಲೇನ್ ನೋಡೋದಾದರೆ ಯಾಕೆ ರೆಸಿಗ್ನೇಷನ್ ಬರಿತೀವಿ ಅಂತಂದರೆ, ರಿಸೈನ್ ಈಸ್ ಅ ವರ್ಬ್ ಆ್ಯಂಡ್ ವಿ ನೀಡ್ ಅ ನೌನ್ ಫಾರ್ಮ್ ಹಿಯರ್. ರಿಸೈನ್ ಅಂತಕ್ಕಂಥದ್ದು ವರ್ಬ್ ಫಾರ್ಮ್ ಆಗಿದೆ, ಅದರ ಒಂದು ನಾಮಪದದ ರೂಪ ರಿಸೈನ್ ಬಿಕಮ್ಸ್ ರೆಸಿಗ್ನೇಷನ್. ಸೊ ವಿ ಶುಡ್ ರೈಟ್ ರೆಸಿಗ್ನೇಷನ್ ಹಿಯರ್. ಕ್ವೆಶನ್ ನಂಬರ್ 13, ಯೂಸ್ ದ ವರ್ಡ್ ಬ್ರಷ್ ಆ್ಯಸ್ ಅ ವರ್ಬ್ ಇನ್ ಎ ಸೆಂಟೆನ್ಸ್. ಬ್ರಷ್ ಅಂತಕ್ಕಂಥ ವರ್ಡನ್ನು ವರ್ಬ್ ಆಗಿ ಉಪಯೋಗಿಸಿರಿ ಅಂತಕ್ಕಂತಹ ಒಂದು ಪ್ರಶ್ನೆ. ಐ ಬ್ರಷ್ ಮೈ ಟೀತ್ ಎವ್ರಿ ಮಾರ್ನಿಂಗ್ ಅಂತಿದೆ. ನಿಮಗೆ ಅನುಕೂಲ ಆಗೋ ಥರ ನೀವು ಸೆಂಟೆನ್ಸನ್ನು ಚೇಂಜಸ್ ಆಗಿ ಮಾಡ್ಕೋಬೋದು. ಹೇಗಂತಂದರೆ ಇಲ್ಲಿ ಹಿ ಬ್ರಷ್ಡ್ ಹೀಸ್ ಟೀತ್ ಎವ್ರಿ ಡೇ, ಲೈಕ್ ದ್ಯಾಟ್. ಆ ರೀತಿಯಾಗಿ ನಾವು ಸೆಂಟೆನ್ಸನ್ನು ಬರೀಬಹುದು. ಎಕ್ಸ್ಪ್ಲೇನ್ ನೋಡೋದಾದರೆ, ಬ್ರಷ್ ಈಸ್ ಯೂಸ್ಡ್ ಆ್ಯಸ್ ಅ ವರ್ಬ್ ಇನ್ ದ ಸೆಂಟೆನ್ಸ್ ಮೀನಿಂಗ್ ಟು ಕ್ಲೀನ್ ವಿತ್ ಅ ಬ್ರಷ್. ಕ್ವೆಶನ್ ನಂಬರ್ 14, ಈ ಕ್ವೆಶನ್ ನಂಬರ್ 14 ನೋಡೋಕ್ಕಿಂತ ಮುಂಚೆ ವಿಡಿಯೋ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ವಿಡಿಯೋ ಆಗಿದ್ದರೂ ಕೂಡ ಕಂಪ್ಲೀಟಾಗಿ 50 ಮಾರ್ಕ್ಸನ್ನು ಹೌ ಟು ಗೆಟ್ ಔಟ್ ಆಫ್ 50 45 ಮಾರ್ಕ್ಸನ್ನು ಹೇಗೆ ತೊಗೋಬೋದು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯಿಂದ ತಿಳ್ಕೊಬೋದು. ಕ್ವೆಶನ್ ನಂಬರ್ 14, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಬೆಂಗಳೂರು ಈಸ್ ದ ಕೂಲೆಸ್ಟ್ ಸಿಟಿ ಇನ್ ಕರ್ನಾಟಕ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿಗ್ರಿ ನೋಡೋದಾದರೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಅದನ್ನು ಕಂಪ್ಯಾರಿಟಿವ್ಗೆ ಕನ್ವರ್ಟ್ ಮಾಡಿರಿ, ಚೇಂಜ್ ಮಾಡಬೇಕಂತ ಇದೆ. ಆನ್ಸರ್ ನೋಡೋದಾದರೆ ಬೆಂಗಳೂರು ಈಸ್ ದ ಕಾಸ್ಟ್ಲಿಯೆಸ್ಟ್ ಸಿಟಿ ಇನ್ ಕರ್ನಾಟಕ ಅಂತಕ್ಕಂತಹ ಸೂಪರ್ಲೇಟಿವ್ ಡಿಗ್ರಿಯ ಸೆಂಟೆನ್ಸನ್ನು ನಾವಿಲ್ಲಿ ಕಂಪ್ಯಾರಿಟಿವ್ ಮಾಡಬೇಕಾಗ್ತದೆ. ಆನ್ಸರ್ ನೋಡೋದಾದರೆ ಬೆಂಗಳೂರು ಈಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಸಿಟಿ ಇನ್ ಕರ್ನಾಟಕ. ಎಕ್ಸ್ಪ್ಲೇನ್ ನೋಡೋದಾದರೆ comparative degree is formed by adding er to the adjective or using more before the adjectives. Here are the answers to the questions in the image. ಅಥವಾ ಒಂದಿಷ್ಟು ಬೇರೆ ಉದಾಹರಣೆಗಳು ಕೂಡ ನೋಡ್ಬೋದು. ಕ್ವೆಶನ್ ನಂಬರ್ 15, ರೀಡ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಮನು ಮತ್ತು ಗಿರೀಶ್ ಅಂತಕ್ಕಂಥ ಕಾನ್ವರ್ಜೇಷನ್ ಇದೆ. ಯಾವ ಸೆಂಟೆನ್ಸಿಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಅಂತಂದರೆ, ಗಿರೀಶ್ ಸೇಡ್ ಟು ಮನು ದ್ಯಾಟ್ ಹಿ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ದ ಪ್ರೀವಿಯಸ್ ಡೇ ಅಂತ ಇದೆ. ಯಾವ ಸೆಂಟೆನ್ಸಿಗೆ ನಾವಿಲ್ಲಿ ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಂತಂದರೆ, ಐ ಮೆಟ್ ಮೈ ಫ್ರೆಂಡ್ ಎಸ್ಟರ್ಡೇ ಅಂತದ್ದು. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸು. ಆ್ಯಸ್ ಪರ್ ರಿಪೋರ್ಟೆಡ್ ಸ್ಪೀಚ್ ರೂಲ್ ಪ್ರಕಾರ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಸೆಂಟೆನ್ಸನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದ ಮೇಲೆ ಏನಾಗ್ತದೆ ಅಂತಂದರೆ, ಇಲ್ಲಿ ಗಿರೀಶ್ ಶೇಡ್ ಟು ಮನು ದ್ಯಾಟ್ ಹಿ ಹ್ಯಾಡ್ ಮೆಟ್ ಹೀಸ್ ಫ್ರೆಂಡ್ ದ ಪ್ರೀವಿಯಸ್ ಡೇ. ಎಸ್ಟರ್ಡೇ ಅಂತ ನಿಮಗೆ ಕ್ವೆಶನಲ್ಲಿ ಬಂದಿದ್ದಾರೆ. ಎಸ್ಟರ್ಡೇ ಬಂದರೆ ದ ಪ್ರೀವಿಯಸ್ ಡೇ ಅಂತ ಬರೀರಿ. ಟುಮಾರೋ ಅಂತ ಬಂದರೆ ದ ನೆಕ್ಸ್ಟ್ ಡೇ ಅಂತ ಬರೀರಿ. ಎಕ್ಸ್ಪ್ಲನೇಷನ್ ನೋಡೋದಾದರೆ, ಇನ್ ರಿಪೋರ್ಟೆಡ್ ಸ್ಪೀಚ್ ವಿ ಚೇಂಜ್ ದ ಟೆನ್ಸ್ ಆಫ್ ದ ವರ್ಬ್ ಇನ್ ದ ಡೈರೆಕ್ಟ್ ಸ್ಪೀಚ್. ಸಿನ್ಸ್ ದ ಡೈರೆಕ್ಟ್ ಸ್ಪೀಚ್ ಈಸ್ in the past simple tense, we change it to the past perfect tense. The reported speech, we also change the pronoun I to he to reflect the change in subject. Question number 16, frame the question to get underline the word as an answer. ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ನಲ್ಲಿ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ಶಬ್ದವೇ ಉತ್ತರವಾಗಿ ಬರುವಂತೆ ಪ್ರಶ್ನೆಯನ್ನು ರಚಿಸೋದಿರುತ್ತೆ. ಪ್ರಶ್ನೆ, ಪೀಟರ್ ವಾಷಸ್ ಹೀಸ್ ಕ್ಲಾತ್ಸ್ 4 times a week ಅಂತ ಇದೆ. ಆನ್ಸರ್ ನೋಡೋದಾದರೆ, ಹೌ ಆಫನ್ ಡಸ್ ಪೀಟರ್ ವಾಶ್ ಈಸ್ ಕ್ಲಾತ್ಸ್ ಅಂತ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರೋದರಿಂದ ಇಲ್ಲಿ ಪೀಟರ್ ಥರ್ಡ್ ಪರ್ಸನ್ಗೆ ಕನ್ವರ್ಟ್ ಆಗೋದರಿಂದ ಇಲ್ಲಿ ಹೆಲ್ಪಿಂಗ್ ವರ್ಬ್ ನಾವು ಡಸ್ ಅಂತಕ್ಕಂಥದ್ದು ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ WH ವರ್ಡ್ ಬಂದುಬಿಟ್ಟು ಹೌ ಆಪನ್ ಯೂಸ್ ಮಾಡಿದರೆ ನಮಗಿಲ್ಲಿ ಪ್ರೇಮ್ ಕ್ವೆಶನ್ ರೆಡಿ ಆಗ್ತದೆ. ಎಕ್ಸ್ಪ್ಲೇನ್ಷನ್ ನೋಡಿದರೆ, ದ ಕ್ವೆಶನ್ ಶುಡ್ ಟಾರ್ಗೆಟ್ ದ ಫ್ರೀಕ್ವೆನ್ಸಿ ಆಫ್ ಪೀಟರ್ ವಾಷಿಂಗ್ ಈಸ್ ಕ್ಲಾತ್ಸ್ ಟು ಗೆಟ್ 4 times a week as the answer. Question number 17, the following paragraph has 2 errors. Edit the paragraph and write it in the ಆನ್ಸರ್ ಬುಕ್ ಅಂತ ಇದೆ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಸ್ಪೇಸ್ನಲ್ಲಿ ಬರೀರಿ ಅಂತ ಇದೆ. ಸೆಂಟೆನ್ಸ್ ಬಂದು, ರವೀಂದ್ರ ಥಾಟ್ ಫಾರ್ ಎ ಮೂಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಈಸ್ ಫ್ರೆಂಡ್ ಅಂತ ಇದೆ. ಫಸ್ಟ್ ಮಿಸ್ಟೇಕ್ ನಾವು ಎಡಿಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್. ಯಾವುದೋ ಒಂದು ವರ್ಡು ಸ್ಪೆಲ್ಲಿಂಗ್ ತಪ್ಪಾಗಿದೆ, ಅದನ್ನ ಸರಿಪಡಿಸಬೇಕು. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಅಡ್ವರ್ಬಿಯಲ್ ಫಾರ್ಮ್ ಕೂಡ ಮಿಸ್ಟೇಕ್ ಆಗಿದೆ, ಅದನ್ನು ಸರಿಪಡಿಸ್ತೀರಿ ಅಂತಕ್ಕಂತಹ
ಒಂದು ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಆನ್ಸರ್ ನೋಡೋದಾದರೆ ಸ್ಪೆಲ್ಲಿಂಗ್ ಯಾವುದು ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲಿ ಮೂಮೆಂಟ್ MOVEMENT ಅಂತಕ್ಕಂತಹ ಮೂಮೆಂಟ್ ಅಂತಕ್ಕಂಥ ವರ್ಡ್ ಅಲ್ಲಿಗೆ ಬರೋದಿಲ್ಲ. ಮೂಮೆಂಟ್ ಶುಡ್ ಬಿ ಚೇಂಜ್ ಟು ಮೊಮೆಂಟ್ MOMENT ಆಗಬೇಕು. ಇನ್ನು ಬಿ ಆನ್ಸರ್ ನೋಡೋದಾದರೆ ಅಡ್ವರ್ಬಲ್ ಫಾರ್ಮ್ ಕ್ವಿಕ್ ಅಂತಕ್ಕಂಥದ್ದು ಶುಡ್ ಬಿ ಚೇಂಜ್ ಟು ಕ್ವಿಕ್ಲಿ. ಇನ್ನು ಕ್ವೆಶನ್ ನಂಬರ್ 18 2 ಮಾರ್ಕ್ಸಿಗೆ ಬರ್ತಕ್ಕಂತಹ ಪ್ರಶ್ನೆಗಳು. ಹೌ ವಾಸ್ ಸ್ವಾಮಿ ಆನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್ ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ ಅಂತಕ್ಕಂತಹ ಪ್ರಶ್ನೆಗೆ ಆನ್ಸರ್ ನೋಡೋದಾದರೆ ಸ್ವಾಮಿ ಬಿಕೇಮ್ ಅ ಹೀರೋ ಇನ್ ಒನ್ ನೈಟ್. ದ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಗ್ರ್ಯಾಚುಲೇಷನ್ ವೆರ್ ಶೋರ್ಡ್ ಆನ್ ಸ್ವಾಮಿ. His classmates looked at him with a great respect. His teachers patted his back and felt very proud of him. The headmaster praised him as he was a real scout. Even the police were grateful to him for it ಅಂತಕ್ಕಂಥದ್ದು. ಇನ್ನು ಕ್ವೆಶನ್ ನಂಬರ್ 19 ಇವೆಲ್ಲ ಹಿಂದೆ ಬಂದಿರತಕ್ಕಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕೇಳಲ್ಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಆಗಿರ್ತವೆ. ಹಾಗಾಗಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಪ್ರಿಪ್ರೇಷನನ್ನು ಮಾಡಬೇಕು. ಇನ್ನೊಂದು ಸಲ ವಿದ್ಯಾರ್ಥಿಗಳಲ್ಲಿ ಮನವಿ ಏನಂತಂದರೆ ಸ್ವಲ್ಪ ವಿಡಿಯೋ ದೊಡ್ಡದಾಗಿರೋ ಕಾರಣಕ್ಕಾಗಿ ಬೇಸರ ಆಗ್ಬೋದು. ಬಟ್ ಏನಂತಂದರೆ ಸಂಪೂರ್ಣವಾಗಿರ್ತಕ್ಕಂತಹ 50 ಮಾರ್ಕ್ಸನ್ನು ಹೌ ಟು ಗೆಟ್ ಈಸಿಲಿ. ಅಂಬೇಡ್ಕರ್ ಹ್ಯಾಸ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ ಜಸ್ಟಿಫೈ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಜಸ್ಟಿಫೈ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಥ್ರೂಔಟ್ ಹಿಸ್ ಲೈಫ್ he read books. Whenever he went, he bought books. He had an insatiable thirst for books. He bought 2000 books from the New York and 32 boxes from London. This shows he was a voracious reader. Question number 20. What attempts did Smita make to fulfill Anant's wish ಅಂತ ಇದೆ. ಆನ್ಸರ್ ನೋಡಿದರೆ ಸ್ಮಿತಾ attempted to fulfill Anant's wish by going to a live concert featuring Pandit Ravi Shankar, where she planned to personally request him to play sitar at their house, so her bedridden brother, who was a huge fan, could hear the music one last time before he passed away. She bravely approached the musician after the concert, despite initial resistance from others, to plead her case and share her brother's situation. Why does Kelly's Baruch say scientists are the most practical people in the world? ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾರ್ಟ್ ಮೇಲೆ ಏನಾದರೂ ಪ್ರಶ್ನೆ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತಕ್ಕಂಥದ್ದು ಇದೇ ಪ್ರಶ್ನೆ. ಭಾಳಷ್ಟು ಬಾರಿ ಹಳೆಯ ಕ್ವೆಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಅಕಾರ್ಡಿಂಗ್ ಟು ದ ಆಥರ್, ಲೇಖಕರ ಪ್ರಕಾರ ದ ಸೈಂಟಿಸ್ಟ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ದಿಸ್ ಕುಡ್ ಬಿ ಸೀನ್ ಇನ್ ನ್ಯೂ ಟೆಕ್ನಾಲಜಿ, ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ ಫ್ರಮ್ ದ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್. ದ ಸೈಂಟಿಸ್ಟ್ ಇನ್ವೆಂಟ್ ಆಂಟಿಬಯೋಟಿಕ್ಸ್, electronics, biotechnology, synthetic fiber, the green revolution, and genetic forensic diagnosis, etc. Question number 22. Describe the feeling of jazz player while he was playing music. Answer ನೋಡೋದಾದರೆ the jazz player is shown to be a poor man who is full of worries and pain, but later when we see him playing a saxophone, we realize that he is a man who knows that he has been sent into the world to preach, to give a religious message. He is to preach the black gospel of jazz. He begins to preach through the music coming from the saxophone and feels that he is not a black man but a bird which flies higher with the music and its notes. But once the music is covered, he is back to reality and feels that he is the same black man again, back to his poor life. Question number 22. Why were Babu and Manju disappointed with the way the students were marching? ಇದು ಸಪ್ಲಿಮೆಂಟ್ ರೀಡಿಂಗ್ ನಾರಾಯಣ್ ಪರ್ ಇನ್ಸಿಡೆಂಟ್ ಪಾಠದ ಮೇಲೆ ಬಾಬು ಆ್ಯಂಡ್ ಮಂಜು ವೇರ್ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ಸೈಲೆಂಟ್ ಮಾರ್ಚ್ ಆಫ್ ದ ಸ್ಟೂಡೆಂಟ್ಸ್. ದೇ ವೇರ್ ಎಕ್ಸ್ಪೆಕ್ಟಿಂಗ್ ಸ್ಲೋಗನ್ಸ್, ಶೌಟ್ಸ್ ವಿಚ್ ನಾರ್ಮಲಿ ಪ್ರೊಟೆಸ್ಟ್ ಹ್ಯಾಸ್, but the march had ended peacefully without any slogans and shouts of violence. They did not cross bad area, nor did they show any aggression. Or ಅಥವಾ ನಿಮಗೆ ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಹೌ ಡಿ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಟು ಸ್ಕೇಲ್ ದ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟನ್ನು ಹತ್ತಬೇಕಾದರೆ ಪ್ರಿಪ್ರೇಷನ್ ಹೇಗಿತ್ತು ಅಂತಕ್ಕಂಥದ್ದು. ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ವೆಂಚರ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಬೈ ಜಾಯ್ನಿಂಗ್ ದ ನ್ಯೂಲಿ ಓಪನ್ಡ್ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟ್ at Manali. She took up the basic training at the institute and worked with the dedication and determination she got
A grades and was selected by All Indian Expedition to Mount Everest. Question number 24 ನೋಡೋದಾದ್ರೆ why life for honeybees in the beginning was never a smooth sail. Answer: a life of honey in the beginning was never a smooth sail because he lost his father when he was just 8. His mother Hema Aziz was left to take care of three young boys, but she had to leave the children alone and travel with the performance team of the Information and Broadcasting Ministry. Or ಅಥವಾ what hardship did Wang Jia undergo on his way to find the bird of happiness? Answer ನೋಡೋದಾದರೆ Wang Jia had to cross the caste scree in a punishment for not killing Lao Zhang's mother. He is beat and had were cut into pieces and torn to shreds, but he didn't give up. The second monster punished him for not poisoning old Gapasilong. He lost his bread and and to suffer from hunger, starvation. The bird monster gouged his eyes ಅಂತಕ್ಕಂಥದ್ದು. ಇನ್ನು ಕ್ವೆಶನ್ ನಂಬರ್ 25 ನೋಡೋದಾದರೆ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ ಗಿವ್ ಅ ಬ್ರೀಫ್ ಅಕೌಂಟ್ ಆಫ್ ಹೌ ಬಾಲೇಶ್ವರ ಹೆಲ್ಪ್ಡ್ ಇನ್ ದ ಗರ್ಲ್ ಆನ್ ಟ್ರ್ಯಾಕ್ಸ್. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ನಲ್ಲಿ ಹೇಗೆ ಹೆಲ್ಪ್ ಮಾಡಿದ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಬಲೇಶ್ವರ. ಭಾಳಷ್ಟು ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ ನೋಡೋದಾದರೆ ಬಲೇಶ್ವರ ವೈಲ್ ಟ್ರಾವೆಲಿಂಗ್ ಆನ್ ಅ ಟ್ರೈನ್ ನೋಟಿಸ್ಡ್ ಅ ಯಂಗ್ ಗರ್ಲ್ ರೋಮಾ fall from another train onto tracks and lying injured without hesitation. He pulled the emergency chain to stop the train, jumped off and ran back where Roma had fallen ಅಥವಾ where Roma was flying. Despite the danger of oncoming trains, he carried her off tracks, sought help from a passing tempo truck driver and rushed her to a nearby hospital, effectively saving her life by taking quick and decisive action. 26 ನೋಡೋದಾದರೆ ಡಿಸ್ಕ್ರೈಬ್ ದ ಫೀಲಿಂಗ್ ಆಫ್ ದ ಮದರ್ ಅರ್ತ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಪದ್ಯದ ಡಿಸ್ಕ್ರಿಪ್ಷನನ್ನು ಅಥವಾ ಡಿಸ್ಕ್ರೈಬ್ ಮಾಡಿರಿ, ವರ್ಣನೆ ಮಾಡಿರಿ ಅಂತದೆ. ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಮೇಕ್ಸ್ ಅ ಪವರ್ಫುಲ್ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ದ ಮ್ಯಾನ್ಸ್ ಡಿಫರೆಂಟ್ ವೇಸ್ ಆಫ್ ಎಕ್ಸ್ಪ್ಲೋಷನ್ ಆಫ್ ದ ಲ್ಯಾಂಡ್ ಆ್ಯಸ್ ಅ ಬಿಲ್ಡರ್, ಆ್ಯಸ್ ಅ ಕನ್ಸ್ಯೂಮರ್, ಆ್ಯಸ್ ಅ urbanite, and as a warmonger. Man continuously takes the land as his own and ill treats it. The land watches everything patiently and waits for this to change. The land on and off has hopes for better things as a good sensitive man plants and brings life to the land. When the land thus comes to life with the trees, fruit and grass, it's rejoicing time for all. Children dance and someone sings, but the joy doesn't last. Man, in his role as a warmonger, chokes the land, but the land is resilient. It waits even now, but now it is assertive. It tells a man that he cannot fence the planet Earth. The land continues to wait, but this time it waits to see if man has taken the cue to change for the better. If man still exhibits no common sense, it would be his lot to suffer. ಇನ್ನು ಮೇನ್ ಕ್ವೆಶನ್ ನಂಬರ್ 6 ನೋಡೋದಾದ್ರೆ ಇಲ್ಲಿ ಕ್ವೆಶನ್ ನಂಬರ್ 27 ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಅಂತ ಇದೆ. ಇಲ್ಲಿ ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದರೆ ವಿ ವುಡ್ ಬೈ ಆ್ಯಂಡ್ ದ ಮನಿ ವಾಸ್ ರೆಡಿ ಅಂತ ಇದೆ. ಹಾಗಾದರೆ ಈ ಒಂದು ಪ್ರಶ್ನೆ ಏನಿದೆ ಅಂತಂದರೆ ಈ ಎಕ್ಸ್ಟ್ರಾಕ್ಟ್ಗೆ ಹೂ ಡಸ್ ವಿ ರೆಫರ್ ಟು ಅಂತಕ್ಕಂಥ ಆನ್ಸರ್ ಬಂದು ದ ಸ್ಟೋರಿ ಟೆಲ್ಲರ್ ಆ್ಯಂಡ್ ದಿ ಅಮೇರಿಕನ್ಸ್ ಅಂತ ಇದೆ. ಬಿ ಕ್ವೆಶನ್ ವಾಟ್ ಡಿಡ್ ದೇ ಬೈ? ಆನ್ಸರ್ ಲ್ಯಾಂಡ್ ಫ್ರಮ್ ಡಾನ್ ಅನ್ಸೆಲ್ಮೋ. ವೈ ಡಿಡ್ ದೇ ವಾಂಟ್ ಟು ಬೈ ಇಟ್? ಹಾಗಾದರೆ ಅದೇ ಲ್ಯಾಂಡನ್ನು ಯಾಕೆ ಅಮೇರಿಕನ್ಸ್ ಪರ್ಚೇಸ್ ಮಾಡಬೇಕಾಗಿತ್ತು ಅಂತಂದರೆ ಆನ್ಸರ್ ದೇ ಡಿಸ್ಕವರ್ಡ್ ದ್ಯಾಟ್ ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದೆನ್ 8 acres ಆಫ್ ಲ್ಯಾಂಡ್ and his house was small but quaint. He tilled the same land his ancestor tilled ಅಂತ ಆನ್ಸರ್ ಇದ್ರದ್ದು. ಕ್ವೆಶನ್ ನಂಬರ್ 28 he is under treatment and will soon be fine. Who is the speaker? Mr. Avatar Naren. This extract is from Colors of Silence lesson. When was this statement made? The headmaster suggested Satish's father to take his son to the school for deaf and dumb children. What is the tone of the speaker? He was angered
and had a lot of hope and confidence about his son's health. 29th ನೋಡೋದಾದರೆ there are limits to patience sir. This extract is from the lesson discovery. Who made the statement? Diego Garcia. Why did he say so? He lost his patience and wanted to go back to Spain. Where was it said? When was it said? When Pedro was humoring him about his impatience. Question number 30, extract number 30. With the teacups circling around me like the planets around the sun. This extract is from the poem After Outer Space Tomorrow Morning. Last poem. Who is the speaker ಅಂತಕ್ಕಂಥ ಫಸ್ಟ್ ಪ್ರಶ್ನೆಗೆ ಆನ್ಸರ್ ಬಂದು ದ ಪೊಯೆಟ್ ನಾರ್ಮನ್ ನಿಕಲ್ಸನ್ ಈಸ್ ದ ಸ್ಪೀಕರ್ ಆಫ್ ದಿ ಬಿ ಕ್ವಶನ್ ವೇರ್ ಡಸ್ ದ ಸ್ಪೀಕರ್ ಎಕ್ಸ್ಪೀರಿಯನ್ಸ್ ದಿಸ್. ಈ ಒಂದು ಅನುಭವ ಈ ಸ್ಪೀಕರ್ಗೆ ಯಾವಾಗ ಆಗ್ತದೆ ಅಂತಂದರೆ ಇಲ್ಲಿ ಇನ್ ಸ್ಪೇಸ್ ಅಂತರಿಕ್ಷದಲ್ಲಿ ಇದ್ದಾಗ. ವೈ ಡೂ ಟೀ ಕಪ್ಸ್ ಸರ್ಕಲಿಂಗ್ ಅರೌಂಡ್ ದಟ್ ಪರ್ಸನ್. ಹಾಗಾದರೆ ಟೀ ಕಪ್ಸ್ಗಳು ಯಾಕೆ ಅವನು ಸುತ್ತುತ್ತಾವೆ ಅಂತಂದರೆ ಇಲ್ಲಿ ದೇರ್ ಇಸ್ ನೋ ಗ್ರಾವಿಟೇಷನ್ ಫೋರ್ಸ್ ಇನ್ ಸ್ಪೇಸ್ ಸೊ ಎವ್ರಿಥಿಂಗ್ ಫ್ಲೋಟ್ಸ್. ಅಲ್ಲಿ ಅಂತರಿಕ್ಷದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗ್ರಾವಿಟೇಷನಲ್ ಅಥವಾ ಗುರುತ್ವಾಕರ್ಷಣೆ ಶಕ್ತಿ ಇರೋದಿಲ್ಲ. ಸೊ ಇಲ್ಲಿವರೆಗೂ ನಾವು 44 ಮಾರ್ಕ್ಸಿಗೆ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು 6 ಮಾರ್ಕ್ಸಿಗೆ ಕ್ವಶನ್ ನಂಬರ್ 31. ಗಿವನ್ ಬೆಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬೆಲೋ ಅಂತ ಇದೆ. ನೇಮ್ ಬಂದು ಶರದ್ ಕುಮಾರ್, ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ 1st March 1992, ಮುಜಾಫರ್ಪುರ್, ಬಿಹಾರ್, ಇಂಡಿಯಾ. ಎಜುಕೇಷನ್ ಬಂದು ಗ್ರ್ಯಾಜುಯೇಟೆಡ್ ಇನ್ ಪೊಲಿಟಿಕಲ್ ಸೈನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸ್ಪೋರ್ಟ್ಸ್. ಹೈ ಜಂಪ್ ಆಕ್ಯುಪೇಷನ್ ಬಂದು ಅಥ್ಲೀಟ್ ಆರ್ ಕೋಚ್, ಡಿಸಬಿಲಿಟಿ, ಇಂಪೇರ್ಡ್ ಮಸಲ್ಸ್ ಪವರ್ ಅಂತಕ್ಕಂಥದ್ದಿದೆ. ಇದನ್ನು ನಾವು ಪ್ರೊಫೈಲ್ ಹೇಗೆ ಬರೀಬೇಕು ಅಂತಂದರೆ ಇಲ್ಲಿ ಶರದ್ ಕುಮಾರ್ ಈಸ್ ಅ ಹೈ ಜಂಪರ್ ಆ್ಯಂಡ್ ಅ ಕೋಚ್ ಹೂ ವಾಸ್ ಬಾರ್ನ್ ಆನ್ March 1st 1992 ಇನ್ ಮುಜಾಫರ್ಪುರ್, ಬಿಹಾರದಲ್ಲಿ. ಅದು ಬರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಹಿ ಗ್ರ್ಯಾಜುಯೇಟೆಡ್ ವಿತ್ ಡಿಗ್ರಿ ಇನ್ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಗ್ರ್ಯಾಜುಯೇಷನನ್ನು ಯಾವುದರಲ್ಲಿ ಪಡ್ಕೊತಾರೆ ಅಂತಂದರೆ ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಕ್ಕಂಥ ವಿಷಯದಲ್ಲಿ. ಡಿಸ್ಪೈಟ್ ಹ್ಯಾವಿಂಗ್ ಎ ಇಂಪೇರ್ಡ್ ಮಸಲ್ ಪವರ್, ಶರದ್ ಕುಮಾರ್ ಹ್ಯಾಸ್ pursued a career in sports and is currently working as an athlete and coach ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊಫೈಲ್ ರೈಟಿಂಗನ್ನು ಪ್ಯಾರಾಗ್ರಾಫ್ನಲ್ಲಿ ಬರೀತಕ್ಕಂಥದ್ದು. ಡೆವಲಪಿಂಗ್ ದ ಸ್ಟೋರಿ ನೋಡೋದಾದರೆ ಕ್ವಶನ್ ನಂಬರ್ 32 3 ಮಾರ್ಕ್ಸ್ಗೆ. ದೇರ್ ವಾಸ್ ಅ ಡಾಗ್ ಡ್ಯಾಶ್ ಹಂಗ್ರಿ ಡ್ಯಾಶ್ ಸರ್ಚ್ ಜ್ಯೂಸಿ a piece of bone. He thought dash his place and enjoy it dash crossing a bridge dash another dog in his mouth dash reflection as soon as dash into the river dash piece of bone dash his mouth. Moral of the story dash be greedy. ಆನ್ಸರ್ ಬಂದು ನೋಡೋದಾದರೆ ಇಲ್ಲಿ ದ ಗ್ರೀಡಿ ಡಾಗ್ ಅಂತ ಟೈಟಲ್ ಕೊಟ್ಟು ದೇರ್ ವಾಸ್ ಅ ಡಾಗ್ ಹೂ ವಾಸ್ ವೆರಿ ಹಂಗ್ರಿ. ಹಿ ಸರ್ಚ್ ಹೈ ಆ್ಯಂಡ್ ಲೋ ಫಾರ್ ಫುಡ್ until finally he found a juicy piece of bone. He thought of himself, this bone will be delicious. I will find a nice quiet place and enjoy it. He crossed the bridge to reach a secluded spot. As soon as he reached the other side, he saw his own reflection in the water. He mistook his reflection for another dog with a bone in its mouth. Thinking that the other dog wanted to steal his bone, he greedily snapped and at the reflection, the bone along with his own saliva fell into the river. The dog was left with nothing and went home hungry. Moral of the story ನೋಡೋದಾದರೆ be greedy and you might lose everything. ಸ್ಟಡಿ ದ ಗಿವನ್ ಪಿಕ್ಚರ್. ಕೆಳಕೊಟ್ಟಿರ್ತಕ್ಕಂಥ ಪಿಕ್ಚರನ್ನು ಸ್ಟಡಿ ಮಾಡಿ ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತಕ್ಕಂಥದ್ದನ್ನು ಮುಂದಿನ ಇದೇ ವಿಡಿಯೋದ ಮುಂದುವರಿದ ಭಾಗವನ್ನು ನಾವು ಉಳಿದಿರ್ತಕ್ಕಂತಹ 30 ಅಂಕಗಳಿಗೆ ಚರ್ಚೆಯನ್ನು ಮಾಡ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀವಿ. ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.